ಸೊ ಹಾಯ್ ಹಲೋ ನಮಸ್ಕಾರ, ದಿಸ್ ಇಸ್ ಯುವರ್ ಆಕಾಶ್ ಮರೆ. ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ಬ್ಯೂಟಿಫುಲ್ ಬ್ಲಾಗ್. ಇವತ್ತು ನಾವಿದ್ದೀವಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ. ನಿನ್ನೆ ರಾತ್ರಿ ಒಂದು ವಾಟರ್ಫಾಲ್ ನೋಡಿದ್ರೆ ಮಸ್ತ್ ಇತ್ತು. ಅಲ್ಲೆಲ್ಲ ಸ್ನಾನ ಮಾಡಿಕೊಂಡು ಇವಾಗ ಇಲ್ಲಿ ಬಂದು ಸ್ಟೇ ಮಾಡಿ ನಾನೆಲ್ಲ ಮಾಡ್ಕೊಂಡಿನಿ. ಬೆಳಗ್ಗೆ ಒಂದು ಟ್ರೆಕ್ಕಿಂಗ್ ಹೋಗಿದೆ. ಹುಡುಗರಿಗೆ ಏನು ಮಾಡಿದ್ನಿ, ಚೆನ್ನಾಗದ ಅಂತ ಕಳ್ಸಿನಿ. ಜಸ್ಟ್ ಆ್ಯಕ್ಚುಲಿ ಸ್ಟೆಪ್ಸ್ ಅದಾವ ನೋಡೋಕೆ ಅಷ್ಟೊಂದು ಚೆನ್ನಾಗದ. ಬಟ್ ಟ್ರೆಕ್ಕಿಂಗ್ ಅಲ್ಲ ಸ್ವಲ್ಪ ಕಷ್ಟ. ನಿನ್ನೆ ಎಲ್ಲ ಕಾಲೆಲ್ಲ ಬ್ಯಾನಾಗ್ಬಿಟ್ಟು ನಾ ಟೀ ಕುಡ್ಕೊಂಡು ನೋಡ್ಕೊಂಬರ್ತಾವ. ಒಂದು ತಾಸು ಆಯ್ತು ಮೇಲೆ ಆಗ್ಯಾರ, ಇನ್ನಾದ್ರೂ ಬಂದಿಲ್ಲ ಅವ್ರಿಗೆ. ಈ ಥರ ಅದು ನೋಡ್ರಿ ಪ್ಲೇಸ್ ಅದಾಗ ಹಿಂಗೆ ಹೋಗ್ಬೇಕು ಮೇಲೆ. ಆ್ಯಕ್ಚುಲಿ ಹಿಂಗೆ ಹೋಗ್ಯಲ್ಲ ಮಕ್ಳು ಇವ್ರ ಮೇಲೆ. ಇಲ್ಲೇ ಅದಾರ ಅಲ್ಲಿ ಕಾಣತ್ತಾರ ಹುಡುಗರು. ಮ್ಯಾಲೆ ಹೋದ್ರೆ 10-12 ಆಗ್ತೈತೆ. ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರವೇಶ ನಿಷೇಧಿಸಿದೆ. ಇನ್ನ ಸುಬ್ರಹ್ಮಣ್ಯ ಸ್ವಾಮಿಯವ್ರ ದರ್ಶನ ಮಾಡ್ಕೊಂಡಿಲ್ಲ. ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ವಯನಾಡು, ಮಡಿಕೇರಿ, ಸೌತ್ ಇಂಡಿಯಾನ ಎಕ್ಸ್ಪ್ಲೋರ್ ಮಾಡ್ಕೋತಾ ಹೋಗ್ತೀವಿ. ದಿಸ್ ಇಸ್ ನಾಟ್ ಎ ಪ್ಲಾನ್. ಹೆಂಗ ಪ್ಲೇಸ್ ಹೆಂಗ ಹಾಂ ಮಸ್ತ್ ಅದ. ನಾ ಹೇಳೋದು ಅನ್ಕೊಂಡಿದ್ದಲ್ಲ. ಪ್ಲೇಸ್ कैसे रे? ऊपर कैसे प्लेस? अबे ऊपर जाना था पूरा. वो कांतारा मूवी का भगवान है उधर. इधर जाके पूरा है. ಪ್ಲಾನ್ ಫ್ಲಾಪ್ ಆಯ್ತು. ಪಾಪ ಅವ್ರಿಗೆ ಮೇಲೆ ಹೋಗಿ ಅಂದ್ಕೊಂಡು ಹೋಗಿಲ್ಲ, ಇಲ್ಲೇ ಬಂದವರು. ನೆಕ್ಸ್ಟ್ ಹೋಗಿ ನಾಷ್ಟ ಗಿಷ್ಟ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಇಲ್ಲಿರೋ ಎಷ್ಟು ಸೂಕ್ಷ್ಮ ಮಾತಾಡ್ತಾರೆ. ಹೌದು ಹಿಂಗೆ ಹಿಂಗೆ ಅಂತ ನಮ್ಮ ನೋಡಿ ಎಷ್ಟು ತಪ್ಪದ ಭಾಷೆ. ಹಿಂಗಾಕೆ ಮಾಡ್ತೇವೆ ಅಂತ. ಬಟ್ ಪ್ಲೇಸ್ ಒಂಥರ ಫುಲ್ ಸೈಲೆಂಟ್ ಅದ. ನಾವಿರಷ್ಟೇ ನೋಡಿ. ಲೈಕ್ ಈ ನಮ್ಮ ರೂಮ್ 2 BHK 2 ಬೆಡ್ರೂಮ್. ಆಫ್ ಸೀಸನಲ್ಲಿ ಬಂದರೆ ಒಂದು ಸ್ವಲ್ಪ ಸಸ್ತ ಸಿಗ್ತದೆ. ನೀವು ಸೀಸನಲ್ಲಿ ಬಂದರೆ ಭಾಳ 3,000, 4,000, 5,000 ಸಿಗ್ತದೆ. ಆಫ್ ಸೀಸನಲ್ಲಿ 1,000-1,500 ಲಾಸ್ಟ್. ಸ್ವಲ್ಪ ಬಾರ್ಗೇನ್ ಮಾಡಿದ್ರೆ ಕಮ್ಮಿ ಮಾಡ್ತಾರೆ. 2-3 ಏಜೆಂಟಿಗೆ ಹುಡುಕ್ಯಾಡ್ರಿ. ಅಲ್ಲೋಡು ಎಲ್ಲ ಟೆಂಪಲ್ ಅದಾವೆ. ಏನಾರು ಇರ್ಬೇಕಂದ್ರೆ ಇಂಥ ಊರಾಗ ಬಂದಿರಬೇಕು. ಎಷ್ಟು ಪೀಸ್ ಲೈಫ್ ಅದು ಇವ್ರದಾದ್ರೆ. ಯಾರು ಪ್ರಾಬ್ಲಮ್ ಇಲ್ಲ, ಗಾಡಿಗಳು ಕಿರಿಕಿರಿಲ್ಲ, ಆರಾಮ ಇರ್ತಾರೆ ನೋಡಿ. ಪ್ರಾಪರಾಗಿ ಹಳ್ಳಿ ವೈಬ್ ಅದ. ಎಷ್ಟು ಥರ ಮಾಡ್ತಾರೆ ಅವರು. ನಾಯಿ ಈ ಥರ ಐತೆ ನೋಡ್ರಪ್ಪ ಪ್ಲೇಸ್ ಇಲ್ಲಿ. ಸೌಂಡ್ ಹಿಂದಿನ ಸೌಂಡ್ ನೋಡ್ರಿ. ಬೇರೆ ಕಡೆ ಎಲ್ಲ ಹೋದ್ರಲ್ಲ ಪ್ಯಾ ಅಂತ ಬರುತ್ತಲ್ಲ, ಇಲ್ಲಿ ಸೌಂಡ್ ನೋಡಿ ಹೆಂಗದ. ಕಾಗಿ, ಗುಬ್ಬಿ, ಗಿಳಿ ಈ ಥರ ಸೌಂಡೇ ಬರಪ್ಪ. ನಮ್ಮದು ಸ್ಟೇ ಆ್ಯಕ್ಚುಲಿ ಒಂದು ಸ್ವಲ್ಪ ಹಿಂದದ, ಒಂದು 1/2 ಕಿಲೋಮೀಟರ್ ದೂರ ಅದ. ಗುಡಿ ಹಿಂಗೆ ಹೋಗಿ ಈ ಕಡೆ ಹೋಗ್ಬೇಕು. ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ನಿನ್ನೆ ರಾತ್ರಿ ಊಟ ಮಾಡಿದ್ವಿ ಇದ್ರಾಗ. ದಾಸೋಗಿಯಲ್ಲಿ ಊಟ ಮಾಡಿದ್ರು. ಮಸ್ತ್ ಇತ್ತು ಊಟ. ಅಲ್ಲೇ ಗುಡಿಯಲ್ಲೇ ಭಾಳ ಜನ ಮಕ್ಕೊಂಡ್ರೆ. ನಾನು ನೋಡಿದ್ದು ಅಲ್ಲೇ ಮಕ್ಕೋಬೇಕು ಅನ್ಕೊಂಡಿದ್ದು. ಬಟ್ ಸ್ವಲ್ಪ ಟೈರ್ಡ್ ಆಯ್ತಲ್ಲ ಜಾಸ್ತಿ, ಅದಕ್ಕೆ ರೂಮ್ ಮಾಡಿದ್ದಿಲ್ಲ. ಅಂದ್ರೆ ಅಲ್ಲೇ ಗುಡಿ ಒಳಗೆ ಮಕ್ಕೊಂಬೋದು. ಬಜೆಟ್ ಫ್ರೆಂಡ್ಲಿ ಕೂಡ ಆಗ್ತಿತ್ತು. ಏನಪ್ಪ ಅಂದ್ರೆ ನಿಮ್ಗೆ ಗೌರ್ಮೆಂಟ್ ರೂಮ್ ಕೂಡ ಸಿಗ್ತವೆ. ಅದ್ಯಾವುದೋ ವೆಬ್ಸೈಟಲ್ಲಿ ಹೋಗಿ ಲಾಗಿನ್ ಮಾಡಿ ಬುಕ್ ಮಾಡಬೇಕು. ಅದು ನೀವು ಏನಾರ ಪ್ಲ್ಯಾನಿಂಗ್ 2 ತಿಂಗಳ ಮುಂಚೆ 1 ತಿಂಗಳ ಮುಂಚೆ ಮಾಡಿದ್ರೆ ಅದರ ಮಾಡಿರಿ. ಅದು ಭಾಳ ಕಮ್ಮಿ ಅದ. 500 ರೂಪಾಯಿ 200 ರೂಪಾಯಿಗೆಲ್ಲ ರೂಮ್ ಸಿಗ್ತಾವೆ. ನಾವು ಅದೆಲ್ಲ ಮಾಡಿದ್ದಿಲ್ಲ, ರ್ಯಾಂಡಮ್ ಅಂತೆ. ಅದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಇನ್ ಕೇಸ್ ನೀವ್ಯಾರು ಭಾಳ ಜಲ್ದಿ ಪ್ಲ್ಯಾನ್ ಮಾಡೋಂಗಿತ್ತಂದ್ರೆ ಆ ಥರವೆಲ್ಲ ಬುಕ್ ಮಾಡ್ಬೋದು. 3-4 ಪ್ಲೇಸಸ್ ಅದಾವೆ ಫ್ಯಾಮ್ಲಿಗೋಸ್ಕರ. AC ಅದಾವೆ, ನಾನ್ AC ಅದಾವೆ. ವೆಲ್ಕಮ್ ಟು KC ಸುಬ್ರಹ್ಮಣ್ಯ ಟೆಂಪಲ್. ಎಲ್ಲರೂ ಲುಂಗಿ ಹಾಕೊಂಡ್ಬಂದ್ರೆ ನಾವೇ ಲುಂಗಿ ಇರ್ಲಾರ್ದಂಗೆ ಸ್ಯಾಂಟಿ ಬಂದು ಡೌನ್. ನಾವು ಒಳಗೆ ಎಂಟ್ರಿ ಕೊಡ್ತಾರಿಲ್ಲ. ಅಲ್ಲೆಲ್ಲ ಇನ್ಫಾರ್ಮೇಷನ್ ತೊಗೊಂಡು ಹೋಗ್ತೀವಿ. ಟೈಮ್ ಆಗ್ತದೆ ಮತ್ತು ರೂಮ್ ಎಂಟ್ರಿ ಆದ ಗುರುವೇ ಪೋಸ್ಟೇ. ಅವನು ಒಬ್ಬನಿಗೆ ಕೇಳಿದೆ, ಅವ್ನ ಡೌಟ್ ಒಳಗೆ ಅವನಿಗೆ ಗೊತ್ತಿಲ್ಲ. ಲೋಕಲ್ ಇದ್ದರೂ ಗೊತ್ತಾಗಿಲ್ಲ. ಇಲ್ಲಿ ರಾತ್ರಿ ಪ್ರೋಗ್ರಾಮ್ ಮಾಡಿದ್ವಿ ನೋಡ್ರಿ. ಎಲ್ಲ ಭರತನಾಟ್ಯ ಏನೇನು ಪ್ರೋಗ್ರಾಮ್ ಮಾಡಿದೆವು. ಅಲ್ಲಿ ಅದ ದಾಸೋಗಿ ಅದ, ಅಲ್ಲಿ ಊಟ ಮಾಡಿದ್ದಲ್ಲಿ. ಇಲ್ಲಿ ಪ್ರೋಗ್ರಾಮ್ ಅದ, ಇಲ್ಲಿ ಟೆಂಪಲ್ ಅದ. ಟೆಂಪಲ್ ಸುಬ್ರಹ್ಮಣ್ಯ ಸ್ವಾಮಿ. ಎಲ್ಲಿವರೆಗೂ ಮೊಬೈಲ್ ಎಲ್ಲ ಇರುತ್ತೆ ಅಲ್ಲಿವರೆಗೂ ನಿಮಗೆಲ್ಲ ತೋರಿಸ್ತೀನಿ. ಅದಾದಮೇಲೆ ನೀವೇ ಬಂದು ನೋಡಿ.
ಸ್ಲಿಪ್ಪರ್ ಶುಡ್ ಬಿ ಕೆಪ್ಟ್ ಆನ್ ದ ಸ್ಲಿಪ್ಪರ್ ಸ್ಟ್ಯಾಂಡ್ ಇಲ್ಲಿ. ಜಾಸ್ತಿ ರಶ್ ಏನಿಲ್ಲ, ಆದಷ್ಟು ಇವತ್ತೇನೋ ಹಬ್ಬ ಅದ ಅಂತಂದ್ರೆ ಜಾತ್ರೆ ಅಂದ್ರೆ ಅದು ಒಂದು ಸ್ವಲ್ಪ ಅದ ರಶ್. ಒಳಗ ಸೈಲೆಂಟ್ ಆಗಿರ್ತೀನಿ, ಮಾತಾಡಕ್ ಹೋಗೋಲ್ಲ, ಬರೀ ಸೈಲೆಂಟ್ ಆಗಿರೋ ಒಂದು ಮ್ಯೂಸಿಕ್ ಆಗಿರೋ ವಿಡಿಯೋ ತಿಳಿಸಿದೆ. ರಶ್ ಹಬ್ಬ ಮಾಡೋ डाइनिंग के लिए खाना खाने के लिए दर्शन से ज्यादा उसमें ही भीड़ लग जाए. हमारा रश नहीं है, प्रसाद भी मिल जाएगा. ಇಲ್ಲೆಲ್ಲ ಪ್ರಸಾದ ಕೊಡ್ತಾರ. ವಿಡಿಯೋನ ಕಟ್ ಮಾಡಿ ರಿಯಾಲಿಟಿ ಏನು ಗೊತ್ತಾಗಲ್ಲ, ಅದಕ್ಕೆ ಜಾಸ್ತಿ ಕಟ್ ಮಾಡಕ್ ಹೋಗಲ್ಲ ವಿಡಿಯೋಗಳನ್ನ. ಯಾವುದೇ ಜಾತಿ ಜನಾಂಗ ಧರ್ಮ ಲಿಂಗ ಭೇದವಿಲ್ಲದೆ ದೇವರ ದರ್ಶನಕ್ಕೆ ಸರ್ವರಿಗೂ ಮುಕ್ತ ಪ್ರವೇಶ. ये सब निकाल रहे हैं शर्ट वगैरह ಹೊರಗಂದ್ರ ಕಂಪಲ್ಸರಿ ಇಲ್ಲ ಅಂತಾರ. ಹನ್ನೊಂದುವರೆ ಆಗದ ಅದು ಪೂಜೆ ಏನೋ ದರ್ಶನ ನೋಡೋದು ಸ್ಪೆಷಲ್. ಅದಕ್ಕೆ ಏನ್ ಸ್ಟಾಕ್ ಮಾಡ್ಯಾರ ಇಲ್ಲಿಗೆ ನಾವು ನಿಂತೆಲ್ಲ ಕುಂತೀವಿ. ಮತ್ತ ಆಮೇಲೆ 12ವರೆಗೆ ಬರ್ತಾರಂತ ಒಂದು ಹ್ಯಾಸ್ ಟೈಮ್ ಅದ. ಯಾರ ಶರ್ಟ್ ಲೆಸ್ ಆಗಿ ಹೋಗ್ಬೇಕು ಒಳಗಡೆ, ಪ್ಯಾಟ್ ತೆಗೆದು ಹೋಗ್ಬೇಕು. ಮತ್ತೇನ ನೋಟಿಸ್ ಮತ್ತೇನಿಲ್ಲ, ಇಷ್ಟೇ ನೋಟಿಸ್. ಕರೆಕ್ಟ್ ಹಿಂಗ ಟೆಂಪಲ್ ಹೊರಗಡೆ ಸಿಗ್ತೀವಿ, ಒಳಗಡೆ ಶೂಟ್ ಮಾಡಂಗಿಲ್ಲ ಅಂತ. ಬಾಯ್. ನದಿ ಕಡೆಗೆ ಪಯಣ ಬಳಸ್ತಾ ಇದ್ವಿ. ಸೊ ಇವಾಗೆಲ್ಲ ದರ್ಶನ ಎಲ್ಲ ಕಂಪ್ಲೀಟ್ ಆಯ್ತು. ಇಲ್ಲಿ ಹೊರಗಡೆ ಒಂದು ನದಿ ಅದ ಅಂತ, ನದಿಯನ್ನು ನೋಡಿಕೊಂಡು ಇಲ್ಲಿಂದ ನಮ್ಮ ಪಯಣ ಮಡಿಕೇರಿ ಕಡೆಗೆ ಈ ಬ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀವಿ. ಪ್ರಸಾದ ತಗೊಂಡು ನೆಕ್ಸ್ಟ್ ಅದೇ ಊಟ ಗಿಟ ಮಾಡ್ಕೊಂಡು ಬಿಟ್ಟು ದಾಸೋ ಪ್ರಸಾದ ಒಂದು ವ್ಲಾಗ್, ಅದು ಒಂದು ಕಂಟೆಂಟ್ ಮಾಡ್ಕೋಬೇಕು. ಈ ಮೀನುಗಳು ಆಡೋದು ಒಳಗೆ ಫಿಶ್ ಅಂದರ್ ಒಳಗಡೆ ಮೀನುಗಳು ಹಂಗೆ ಹೋಗ. ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಅವಾಗ ಏನೋ ಕರ್ರಗದ ಹಿಂದ, ಅದಕ್ಕೆ ಕರ್ರಗವ. ಓಕೆ, ಈ ಬ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ. ಬಾಯ್, ಟೇಕ್ ಕೇರ್. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ.